ಇವರೆಲ್ಲ ಔಟ್ಡೇಟೆಡ್. ಕಲಾವಿದರಿಗೆ ಅನಿಸ್ಬೋದು, ಕಲಾವಿದರಿಗೂ ಅನಿಸ್ಬೋದು ಔಟ್ಡೇಟೆಡ್, ಏನೋ ಆ ಕಾಲದಲ್ಲಿ ಮಾಡಿದ್ದಾರೆ, ಇವಾಗೆಲ್ಲ ಅಪ್ಗ್ರೇಡ್ ಆಗಿದ್ದೀವಿ ನಾವು, ಎಲ್ಲಿದ್ದೀವಿ ನಾವು, ಚಂದ್ರಮಂಡಲದಲ್ಲಿದ್ದೀವಿ ನಾವು ಅಂತ ಪ್ಲಾಕ್ ಪಿಕ್ಚರ್ಸ್ ಕೊಡ್ತಾ ಇದ್ದಾರೆ. ಎಷ್ಟು ಇಟ್ಕೊಟ್ಟಿದ್ದಾರೆ ಅನ್ನೋ ಲೆಕ್ಕ ಕೊಟ್ಟರೆ ಹೊಸ್ದಾಗಿ ಮಾಡೋಕ್ಕೋ ಎಲ್ಲ ಎಲ್ಲಿದ್ದಾರೆ ಬಿಟ್ಟರೆ ದೊಡ್ಡದ ಸಕ್ಸಸ್ ಯಾರು ಮಾಡಲಿಲ್ಲ. ನಮ್ಮ ಕಾಲದಲ್ಲಿ ಅನಂತನಾಗ್ ಸಕ್ಸಸ್, ಶಂಕರ್ನಾಗ್, ಜಗ್ಗೇಶ್ ಸಕ್ಸಸ್, ವಿಷ್ಣುವರ್ಧನ್ ಸಕ್ಸಸ್, ಅಂಬರೀಶ್ ಸಕ್ಸಸ್, ರಾಜ್ಕುಮಾರ್ ಸಕ್ಸಸ್, ರವಿಚಂದ್ರನ್ ಸಕ್ಸಸ್, ಎಲ್ಲ ಸಕ್ಸಸ್ ಕೊಟ್ಟಿದ್ದಾರೆ. ನಾವು ಎಲ್ಲಕ್ಕೆ ಸಕ್ಸಸ್ ಕೊಟ್ಟಿದ್ದಾರೆ. ಇವಾಗ ಏನು ಗ್ಯಾರಂಟಿಯಿಂದ ಅವ್ರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಬಿಸ್ನೆಸ್ ಆಗುತ್ತೆ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟು ಬಿಟ್ಟು ನಮ್ಮ ಕನ್ನಡ ಉಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು, ಚಿತ್ರಮಂದಿರಗಳು ಉಳಿಬೇಕು ಅನ್ನೋ ಭಾವನೆ ಯಾರಿಗಿಲ್ಲ. ಒಬ್ಬೊಬ್ರು 2 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದಾರೆ, 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ನೋವಿನಿಂದ ಹೇಳ್ತಾ ಇದ್ದಾರೆ ನಾನು.